ಮಹೇಶ್ ಶೆಟ್ಟಿ ತಿಮರೋಡಿ ಒಬ್ಬ ಹುಚ್ಚ ಅಂತ ನಾನು ಹೇಳ್ತಾ ಇಲ್ಲ, ಬಿಜೆಪಿ ಶಾಸಕರು ಬಿಜೆಪಿ ಕಡೆಯವರು ಹೇಳ್ತಾರೆ. ಯಾಕೆ ಹೇಳ್ತಾ ಇದಾರೆ, ಏನಿದು ಮಾಹಿತಿ? 24 ಕೊಲೆಗಳ ರಹಸ್ಯ ಏನಿದು? ರಾಜಕೀಯ ಷಡ್ಯಂತ್ರಗಳು ಇವಾಗ ಯಾಕೆ ಹೊರಗೆ ಬರ್ತಿದ್ದಾವೆ? ಹಳೇದೊಂದು ಪತ್ರಿಕಾ ವರದಿಗಳು ಇವಾಗ ಯಾಕೆ ಬರ್ತಿದೆ? ಎಲ್ಲ ಮಾಹಿತಿ ಬಿಡಲಿರುತ್ತೆ, ಸಂಪೂರ್ಣ ನೋಡಿ. ಇತ್ತೀಚೆಗಷ್ಟೇ ಪ್ರೆಸ್ ಮೀಟ್ ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಿಎಂ ವಿರುದ್ಧ 24 ಕೊಲೆಗಳ ಸಂಬಂಧಿತ ಭಾರಿ ಬಾಂಬ್ ನ ಹಾಕಿದ್ರು. ಇದು ಇತ್ತೀಚೆಗೆ ನಡೆದಿದ್ದ ಪತ್ರಿಕಾಗೋಷ್ಠಿನ ಅಥವಾ ಹಳೆ ಪತ್ರಿಕಾಗೋಷ್ಠಿನ ಅಥವಾ ಯಾರೋ ಬೇರೆಯವ್ರು ಮಾತಾಡಿದ್ನ ಇವ್ರು ಕೋಟ್ ಮಾಡ್ತಿದ್ರ, ಏನ್ ಕತೆ ಅಂತ ನಾವು ಕಾದೇ ನೋಡ್ಬೇಕಾಗತ್ತೆ. ಈ ಮಾತು ವಿಧಾನಸಭೆವರೆಗೂ ಹೋಯ್ತು. ವಿಧಾನಸಭೆಯಲ್ಲಿ ಯಾವ ಬೆಳವಣಿಗೆ ಎಷ್ಟು, ರೋಡ್ಗಳು ಎಷ್ಟು ಹಾಳಾಗಿದೆ, ಗೃಹಲಕ್ಷ್ಮಿ ಗೃಹಜ್ಯೋತಿ ಇದಕ್ಕೆಲ್ಲ ದುಡ್ಡೇನು ಕೊಡ್ತಾ ಇದ್ದೀರಾ, ಇದು ಬಿಟ್ಬಿಟ್ಟು ಬೇರೆ ಕಡೆ ಹಿಂಗೆ ನೀವು ದುಡ್ಡಗಳನ್ನ ಹೇಗೆ ಮಾಡ್ತೀರಾ, ಹೇಗೆ ಎಲ್ಲರನ್ನು ಹೊಂದಿಸ್ತೀರಾ ಅನ್ನೋಕ್ಕಿಂತ ಈ ಕಡೆ ಈ ವಿಷಯ ಚರ್ಚೆಗೆ ಬಂದಿದೆ ನೋಡಿ. ಬಿಜೆಪಿ ಅಶೋಕ್, ಸಿಟಿ ರವಿ, ಅರಗ ಜ್ಞಾನೇಂದ್ರ ಸೇರಿದಂತೆ ಹಲವು ನಾಯಕರು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೌನ ವಹಿಸಿದ್ಯಾಕೆ? ಈ ಪ್ರಶ್ನೆ ಸದನದಲ್ಲಿ ಕೇಳಿ ಕೂಡ ಬಂತು. ಅದಕ್ಕೆ ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರು ಕೂಡ ಉತ್ತರವನ್ನು ಕೊಟ್ಟರು. ಡಿ ಕೆ ಶಿವಕುಮಾರ್ ಹೇಳಿದ್ರು, ಆಧಾರವಿಲ್ಲದೆ ಈ ರೀತಿ ಭೀಕರ ಆರೋಪ ಮಾಡೋದು ಖಂಡನೀಯ. 24 ಕೊಲೆಗಳ ಆರೋಪದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪರಮೇಶ್ವರ್ ಕೂಡ ಸ್ಪಷ್ಟಪಡಿಸಿದ್ರು. ಇವಾಗ ಗೃಹ ಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ, ಸೂಕ್ತ ಸಾಕ್ಷಿಗಳಿಲ್ಲದೆ ಈ ರೀತಿ ತಲೆ ಎತ್ತೋದು ಸಾರ್ವಜನಿಕ ಬದುಕಿಗೆ ಅಪಾಯ. ನಾವು ಸಾರ್ವಜನಿಕ ಬದುಕಲ್ಲಿ ಇರ್ತೀವಿ, ಈ ತರ ದೊಡ್ಡ ದೊಡ್ಡ ಆಪಾದನೆ ಮಾಡೋದು ಎಷ್ಟು ಸರಿ ಅಂತ ಕೂಡ ಕೇಳಿದ್ದಾರೆ. ಆದ್ರೆ ಬಿಜೆಪಿ ಧ್ವನಿ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಏನಂತಂದ್ರೆ, ತಿಮರೋಡಿ ಒಬ್ಬ ಹುಚ್ಚ ಅಂತ ಕೂಡ ಬಣಿಸ್ತಾ ಇದ್ದಾರೆ. ತಪ್ಪು, ಅವರ ಬಳಿ ಸಾಕ್ಷಿ ಇದ್ರೆ ಕೂಡ ತನಿಖೆ ಆಗ್ಬೇಕು, ಸಾಕ್ಷಿ ಇಲ್ದಲೆ ಮಾತಾಡೋದು ಕ್ರಮ ಆಗ್ಬೇಕು ಅಂತ ಕೂಡ ಬಿಜೆಪಿ ಅವರು ಕೂಡ ಮಾತಾಡಿದ್ದಾರೆ. ಬಿಜೆಪಿ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ಕೇವಲ ರಾಜಕೀಯ ನಾಟಕವೇ ಅಷ್ಟೇ ಅಲ್ಲ, ಕಾಂಗ್ರೆಸ್ ಬೆವರಿ ಹೊಳೆಯೋ ಸಮಯ ಬಂದಿದೆ, ಬೆದರಿ ಹೋಗ್ಬಿಟ್ಟಿದೆ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ ಹೇಳಿದ್ರೆ ಇದು ಹಿಟ್ ಅಂಡ್ ರನ್, ಪಾಪ್ಯುಲರ್ ಆಗಿ ಸುಳ್ಳು ಆರೋಪವನ್ನು ಮಾಡ್ತಾರೆ, ಪಾಪ್ಯುಲಾರಿಟಿಗೋಸ್ಕರ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ರೆ, ಇಲ್ಲದೆ ಮಾತನಾಡುವುದು ರಾಜ್ಯದ ಗೌರವಕ್ಕೆ ಅಪಮಾನ, ಯಾವುದೇ ರೀತಿ ಸಾಕ್ಷಿ ಇಲ್ಲದೆ ಮಾತಾಡೋದು ತಪ್ಪು ಅಂತ ಕೂಡ ಮಾತಾಡ್ಯಾರೆ. ಇದೀಗ ನಾವು ಕಾವದ್ದು ನೋಡ್ಬೇಕಂದ್ರೆ, ತಿಮರೋಡಿಗೆ ಸಾಕ್ಷಿಗಳಿದ್ರೆ ಬೇಗನೆ FIR ಆಗ್ಲಿ, ಅವರು ಮಾತಾಡಿದ ಸತ್ಯವಾದ್ರೆ, ಇಲ್ದಿದ್ರೆ ಅವರು ಸಿಎಂ ಹುದ್ದೆಯ ಗೌರವಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಕೂಡ ಅನ್ಸುತ್ತೆ. ಅದನ್ನ ಅವ್ರು ಆದಷ್ಟು ಬೇಗ ಕ್ಷಮೆಯನ್ನು ಕೂಡ ಕೋರ್ಬೇಕಾಗುತ್ತೆ. ಇದರ ಬೆನ್ನಲ್ಲೇ ಬೂಡೆ ಮ್ಯಾನ್ ವಿರುದ್ಧ FIR ಎಂದು ದಾಖಲಾಗಬೇಕಾ? ಈಗಾಗಲೇ 19ರಿಂದ 20 ಜಾಗಗಳಿಗೆ ಉತ್ಖನನ ಕೂಡ ನಡೆದಿದೆ. ಆದ್ರೆ ಇನ್ನ ಯಾವುದೇ ರೀತಿ ತುಂಬಾ ಒಳ್ಳೆಯ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ. ಇದು ರಾಜಕೀಯ ಷಡ್ಯಂತ್ರವ ಅಥವಾ ನಿಜವಾದ ಸ್ಫೋಟಕ ದಾಖಲೆಗಳನ್ನ ಹಿನ್ನೆಲೆ ಏನಾದ್ರು ಈ ಮಾತುಗಳನ್ನ ಆಡಿದಾರ? ನೀವು ಈ ಕುರಿತು ಏನ್ ಅನ್ಸುತ್ತೆ ನಿಮಗೆ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. 24 ಕೊಲೆಗಳ ಆರೋಪದ ಸಿಎಂ ಮೇಲೆ ಮಾಡ್ತಾ ಇರೋದು, ಅದು ಈ ಮಟ್ಟದ ದೊಡ್ಡ ಮಟ್ಟಿನ ಆರೋಪ ನನಗಂತೂ ಸರಿ ಕಾಣಲ್ಲ. ಆದ್ರೂ ಸಿದ್ದರಾಮಯ್ಯ ಅವರು 2,000 ರೂಪಾಯಿ ಕೊಡೋದಾಗ್ಲಿ, ಬಸ್ಸಿನ ಸೇವೆ ಆಗಿರ್ಬೋದು, ಇನ್ನ ಹಲವಾರು ಯೋಜನೆಗಳನ್ನ ತರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಒಳ್ಳೆ ಸಿಎಂ ಪಾತ್ರವನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಅವರ ಕಾರ್ಯವೈಖರಿ ಹೇಗಿದೆ? ಅವರ ಸಿಎಂ ಆಗಿ ಅವರ ಮಾಡ್ತಿರೋ ಕೆಲಸಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸಿದ್ದರಾಮಯ್ಯ ವಿರುದ್ಧವಾಗಿ ಈ ರೀತಿಯಾಗಿ ಭಾರಿ ಆರೋಪ ಮಾಡೋದು ರಾಜಕೀಯ ದಾಳಿಯಾಗಿತ್ತಾ, ಅಥವಾ ಇದೇ ಕೂಡ ಬಿಜೆಪಿ ಅವರು ಅಥವಾ ಬೇರೆ ಪ್ರತಿಪಕ್ಷಗಳು ಕೂಡ ಕಾಯ್ತಾ ಇದ್ರ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.